ಭಾರತ ತನ್ನ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಜಯ ಇವತ್ತು ದಾಖಲಿಸಿತು. ಅಫ್ಘಾನಿಸ್ತಾನ ವಿರುದ್ಧ ಇನ್ನಿಂಗ್ಸ್ ಆ್ಯಂಡ್ 300 ರನ್ಸ್ ಇಂದ ಇವತ್ತು ಭಾರತ ವಿನ್ ಆಗಿದೆ. ಡೆಬ್ಯೂಟೆಂಟ್ ಮಾನವ್ ಸುತಾರ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಬಂತು. ನಮಸ್ಕಾರ, ಸಜ್ಜನಾರ್ದಂತರ ಮಾತಾಡ್ತಿರೋದು. ಕುಶಲವೇ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಒಂದು ರನ್ ಅಂತರದ ಜಯ ಅಂತ ಇರ್ತದೆ, 200 ರನ್ನಿಂದ ಗೆದ್ದರು, 300 ರನ್ನಿಂದ ಗೆದ್ದರು. ಇನ್ನೊಂದು ಇನ್ನಿಂಗ್ಸ್ ಆ್ಯಂಡ್ ರನ್ ಇನ್, ಅದರಿಂದ ಒಂದಿರ್ತದೆ. ಸೊ ಇನ್ನಿಂಗ್ಸ್ ಅಂತ ಕನ್ಸಿಡರ್ ಮಾಡಿದರೆ ಇವತ್ತು ಭಾರತ ಅಫ್ಘಾನಿಸ್ತಾನ ವಿರುದ್ಧ ತನ್ನ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಜಯ ದಾಖಲಿಸಿರಲ್ಲ, ಇವತ್ತು ದಾಖಲಿಸಿತು. ಭಾರತ 564 ರನ್ ಹೊಡೆದ್ರೆ ಅಫ್ಘಾನಿಸ್ತಾನ ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಎರಡೂ ಕೂಡ ಸೇರಿ ಫಾಲೋ ಆನ್ ಆಗಿತ್ತು. ಸೊ ಎರಡೂ ಇನ್ನಿಂಗ್ಸ್ ಸೇರಿ ಅವರು ಹೊಡೆದದ್ದು ಕೇವಲ 264 ರನ್ನು. ಇನ್ನಿಂಗ್ಸ್ ಹಾಗೂ 300 ರನ್ಗಳ ಹೀನಾಯ ಸೋಲು ಅಫ್ಘಾನಿಸ್ತಾನಕ್ಕೆ. ಇದು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಅಂದರೆ 3 ದಿನ ನಡೀಬೋದಷ್ಟೇ ಈ ಟೆಸ್ಟ್ ಮ್ಯಾಚ್ ಅಂತ. 2.5 ದಿನಕ್ಕೆ ಈ ಒಂದು ಏಕಪಕ್ಷೀಯ ಒಂದು ಮ್ಯಾಚ್ ಏನಿದೆ ಅದು ಮುಗಿಯಿತು. ಡೆಬ್ಯೂಟೆಂಟ್ ಮಾನವ್ ಸುತಾರ್ ವಾಸ್ ಫ್ಯಾಂಟಾಸ್ಟಿಕ್. ಫಸ್ಟ್ ಬ್ಯಾಟಿಂಗ್ ಮಾಡುವಾಗ ಒಂದು ಕಾನ್ಫಿಡೆಂಟ್ ಆಗಿ ಒಂದು 26 ರನ್ ಹೊಡೆದಿದ್ರು. ಮತ್ತು ಬೌಲಿಂಗ್ ಅಂತ ಬಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ನಿನ್ನೆ ಏನು 3 ವಿಕೆಟ್ ತೆಗೆದಿದ್ರು, ಇವತ್ತು ಅವರ ಫಸ್ಟ್ ಇನ್ನಿಂಗ್ಸಲ್ಲಿ ಮತ್ತೆ ಪುನಃ 3 ವಿಕೆಟ್ ತೆಗೆದು ಒಟ್ಟು 6 ವಿಕೆಟ್. ಫಸ್ಟ್ ಇನ್ನಿಂಗ್ಸಲ್ಲಿ 6 ವಿಕೆಟ್ ತೆಗೆದಿದ್ರು, ಮತ್ತು ಪುನಃ ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂದು 2 ಕ್ಯಾಚ್ ಮತ್ತು ಪುನಃ 1 ವಿಕೆಟ್ ಎಲ್ಲ ತೆಗೆದು ಒಟ್ಟು 7 ವಿಕೆಟ್ ತೆಗೆದ್ರು. ಅಫ್ಘಾನಿಸ್ತಾನ ಸೆಕೆಂಡ್ ಇನ್ನಿಂಗ್ಸ್ ಆಡುವಾಗಂತ ಅವರು ಡಿಸೈಡ್ ಆಗಿದ್ರು ಏನಂತಂದರೆ, ಅಯ್ಯೋ ಇದನ್ನು ಕುಟ್ಟಿ ಎಲ್ಲ ಮಾಡಿದರೆ ನಡಿಲಿಕ್ಕೆಲ್ಲ, ಒಟ್ಟು ಬರುವ ಕಣ್ಣು ಮುಚ್ಚಿ ಬೀಸ್ತಾ ಇರೋ ಎಂತ ಬೇಕಾರಾಗಲಿ ಅಂತ. ಫಸ್ಟ್ ಇನ್ನಿಂಗ್ಸಲ್ಲಿ 152 ರನ್ ಹೊಡೆದು ಆಲ್ಔಟ್ ಆಗಿ ಫಾಲೋ ಆನ್ಗೆ ಗುರಿಯಾಗಿದ್ದಂಥ ಅಫ್ಘಾನಿಸ್ತಾನ ಸೆಕೆಂಡ್ ಇನ್ನಿಂಗ್ಸಲ್ಲಿ ಕೇವಲ 112 ರನ್ನಿಗೆ ಆಲ್ಔಟ್ ಆದರು. ಆ್ಯಕ್ಚುಲಿ ಓಪನಿಂಗ್ ಚೆನ್ನಾಗಿ ಬಂತು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಏನು ಅಫ್ಘಾನಿಸ್ತಾನದ ಓಪನಿಂಗ್ ಆಗಿರ್ಬೋದು ಅಥವಾ ಟಿಲ್ ಸೆಕೆಂಡ್ ವಿಕೆಟ್ ಅಲ್ಲಿ ತನಕ ಏನೋ ಮಾಡ್ತಾ ಇದ್ದಾರೆ, 200 ಮೇಲೆ ಹೊಡಿಬೋದು ಅಂತ ಅಂದ್ಕೊಳ್ಳೋದು. ಯಾವಾಗ 3ನೇ ವಿಕೆಟ್ ಬಿತ್ತಲ್ಲ, ಅಲ್ಲಿ ಅಂತ ವಿಕೆಟ್ ಹೋಗ್ತವೇ ಹೋಯಿತು. ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸುಂದರ್ ಅವರು ಭಾರಿ ಚಂದ ಬಾಲ್ ಹಾಕಿದರು. ಕುಲ್ದೀಪ್ ಯಾದವ್ ಅವರು ಕೂಡ ಒಳ್ಳೆ ಬಾಲ್ ಹಾಕಿದ್ರು. ಸಿರಾಜ್ ಆ್ಯಕ್ಚುಲಿ ಎಲ್ಲರಿಗಿಂತ ಸೂಪರಾಗಿ ಬಾಲ್ ಹಾಕಿದ್ದು. ಎಷ್ಟು ಸಲ ಎಜ್ಜೆ ಮಿಸ್ ಆಗ್ತಾ ಇತ್ತು. ಅಟ್ಲೀಸ್ಟ್ ಅವರಿಗೆ ಒಂದು ವಿಕೆಟ್ ಸಿಕ್ಕಿತ್ತು. ಫಸ್ಟ್ ವಿಕೆಟ್ ತೆಗೆದದೇ ಅವರು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಬಟ್ ಈ ಥರದ ಕ್ರಿಕೆಟ್, ಟೆಸ್ಟ್ ಕ್ರಿಕೆಟಿಗೆ ಅವರ ಆ ಒಂದು ಸ್ಟ್ಯಾಂಡರ್ಡ್ಗೆ ಹೇಳಿ ಮಾಡಿಸಿದ್ದಲ್ಲ ಅನ್ನೋದು ನನ್ನ ಒಂದು ಒಪಿನಿಯನ್. ಕೆಟ್ಟ ಬೋರಿಂಗ್ ಮ್ಯಾಚ್ ಮಾರೆ, ಸೀರಿಯಸ್ಲಿ. ಫಸ್ಟ್ ಡೇ ಒಂದು ಭಾರತ ಡಾಮಿನೇಟ್ ಮಾಡಿದಾಗ ಸರಿ ಡಾಮಿನೇಟ್ ಆದರೂ ಮಾಡ್ತಾ ಇದ್ದಾರೆ ಅಂತ. ಸೆಕೆಂಡ್ ಆ್ಯಂಡ್ ಥರ್ಡ್ ಡೇ ಅವರ ಕಡೆಯಿಂದ ಏನು ಪ್ರತಿರೋಧವೇ ಇರಲಿಲ್ಲ ಅಫ್ಘಾನಿಸ್ತಾನ ಕಡೆಯಿಂದ. ಅದು ಅವರ ತಪ್ಪಲ್ಲ. ಬಟ್ 2 ತಿಂಗಳ ಆ ಒಂದು IPL ಮುಗಿದು ಸಡನ್ನ ಟೆಸ್ಟ್ ಕ್ರಿಕೆಟಿಗೆ ಹಿಂತಿರುಗುವಾಗ ಒಂದು ಯಾವ ಥರ ಮ್ಯಾಚ್ ಇರಬೇಕಂತಂದರೆ, ಯಾವುದೊಂದು ಭಾರತ ಎಗೇನ್ಸ್ಟ್ ದೊಡ್ಡ ಟೀಮು ಒಂದು ಸೆಣಸಾಡ್ತಾ ಇದೆ ಅಂತ ಅನ್ನುವಾಗ ಓಕೆ IPL ಮುಗಿತು, ರಿಯಲ್ ಟೆಸ್ಟ್ ಕ್ರಿಕೆಟ್ ಶುರುವಾಯಿತು, ಹಾಗೆ ಹೀಗೆ ಅಂತ ಹೇಳ್ಬೋದು. IPL ಮುಗಿದ್ಮೇಲೆ ಈ ಥರದ ಟೆಸ್ಟ್ ಕ್ರಿಕೆಟ್ ಇದ್ದರೆ ಆವಾಗ ಯಾಕಾದರೂ ಆಯಿತು ಅನ್ನುವಷ್ಟು ಇದು ಅಷ್ಟು ಒನ್ ಸೈಡೆಡ್ ಇತ್ತು. ಆ್ಯಂಡ್ ಇದು ಆ ಒಂದು ಲೆವೆಲ್ಲಿನ ಒಂದು ಟೆಸ್ಟ್ ಕ್ರಿಕೆಟ್ ಆಗಿರಲಿಲ್ಲ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. GT ತಂಡದ 6 ಜನ ಇದ್ದಾರೆ ಬ್ರೋ ಅಂತೆಲ್ಲ ಕಮೆಂಟ್ ಬರ್ತಿತ್ತಲ್ಲ, ಎಲ್ಲರೂ ಕೂಡ ಚೆಂದ ಮಾಡಿ ಆಡಿದ್ದಾರೆ. ಸಿರಾಜ್ ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಗಿರ್ಬೋದು, 12 ಬಾಲಿಗೆ 22 ರನ್ ಹೊಡೆದದ್ದು. ಮತ್ತು ಫಸ್ಟ್ ಇನ್ನಿಂಗ್ಸಲ್ಲಿ ವಿಕೆಟ್ ಸಿಗ್ತಿರಲಿಲ್ಲ ಅವರಿಗೆ, ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವರು ಮಾಡಿದಂಥ ಬೌಲಿಂಗ್. ಸೊ GTಯ ಒಂದು ಪ್ಲೇಯರ್ ಸೂಪರಾಗಿ ಆಡಿದರು. ಪ್ರಸಿದ್ಧ ಕೃಷ್ಣ ಒಳ್ಳೆ ಮಾಡಿ ಬಾಲ್ ಹಾಕಿದ್ದಾರೆ. ಆಯಿತಾ, GTದು 2ನೇ ಪ್ಲೇಯರ್ ಆಯಿತು. ಮಾನವ್ ಸುತಾರ್ GTಗೆ ಇನ್ನೂ ಕೂಡ ಡೆಬ್ಯೂ ಮಾಡಲಿಲ್ಲ ಈ ಸೀಸನಲ್ಲಿ. ಬಟ್ ಎನಿವೇಸ್ ಅವರು ಬೆಂಚಲ್ಲಿದ್ದಂಥ ಮಾನವ್ ಸುತಾರ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದರು. ಆ್ಯಂಡ್ ನೀವು ಕ್ಯಾಪ್ಟನ್ ಗಿಲ್ ಬಗ್ಗೆ ಮಾತಾಡೋದು, ಗಿಲ್ 100 ಹೊಡೆದ್ರು. ಆ್ಯಂಡ್ ಈವನ್ ಸುಂದರ್ ಅವರು ಭಾರಿ ಸುಂದರವಾಗಿ 50 ಹೊಡೆದಿದ್ರು. ಬೌಲಿಂಗ್ ಕೂಡ ಒಳ್ಳೆ ಹಾಕಿದ್ದಾರೆ. ಮತ್ತು ಸಾಯಿ ಸುದರ್ಶನ್ ಅವರು 81 ರನ್ ಹೊಡೆದು. ಸೊ GT ಕೋಟ ಗೀಟ ಎಂಥದೇ ಇದೆಯಾ ನಂಗೆ ಗೊತ್ತಿಲ್ಲ, ಬಟ್ ಎಲ್ಲರೂ ಕೂಡ ಚೆಂದ ಮಾಡಿ ಆಡಿದ್ದಾರೆ. ಆ್ಯಂಡ್ ಈವನ್ ಏನು KL ರಾಹುಲ್ ಅವ್ರದ್ದು 100 ಆಗಿರ್ಬೋದು, ಪಂತ್ ಅವರ ಬ್ಯಾಟಿಂಗ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಬಾಕ್ಸನ್ನು ಭಾರತ ಈ ಒಂದು ಮ್ಯಾಚಲ್ಲಿ ಟಿಕ್ ಮಾಡಿದರು. ಬಟ್ ಇದು ಟಿಕ್ ಮಾಡಲಿಕ್ಕೆ ಯೋಗ್ಯವಾಗಿರುವಂಥ ಮ್ಯಾಚ್ ಆಗಿರಲಿಲ್ಲ. ಇದಕ್ಕಿಂತ ಜಾಸ್ತಿ ಅಂತ ಮಾತಾಡಲಿಕ್ಕೆ ಆಗೋದಿಲ್ಲ. ರೆಕಾರ್ಡ್ ಇಸ್ ಅ ರೆಕಾರ್ಡ್. ಭಾರತದ ಹೈಯೆಸ್ಟ್ ಒಂದು ಇನ್ನಿಂಗ್ಸ್ ಅಂತರದ ಜಯ ಯಾವುದು ಆ ಮ್ಯಾಚ್ ಅಂತಂದರೆ ಇದೇ ಮ್ಯಾಚೇ. ಬಟ್ ಭಾರತ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಅಂತ, ಇವರ ಬದಲು ಏನಾದರೂ ಆಸ್ಟ್ರೇಲಿಯಾ ವಿರುದ್ಧ, ನ್ಯೂಜಿಲೆಂಡ್, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ ಅಥವಾ ಶ್ರೀಲಂಕಾ ಇವರ ವಿರುದ್ಧ ಎಲ್ಲ ಒಂದು ಇನ್ನಿಂಗ್ಸ್ 300 ಅಂತರದಿಂದ ನಾವು ಗೆದ್ದಿದ್ದೇವೆ, ಇನ್ನೂ ಖುಷಿ ಆಗ್ತಿತ್ತು ಅಂತ ಅವರು ಅಂದುಕೊಳ್ತಾರೆ. ಆಯಿತು, ಇದಾದಮೇಲೆ ಇನ್ನು ODI ಸರಣಿ ಸ್ಟಾರ್ಟ್ ಆಗ್ತದೆ ಅಫ್ಘಾನಿಸ್ತಾನ ವಿರುದ್ಧ. ಬಟ್ ವಿರಾಟ್ ಕೊಹ್ಲಿ ಅವರು ಆ ಒಂದು ಸೀರೀಸ್ ಆಡ್ತಾ ಇಲ್ಲ ಬಿಕಾಸ್ ಆಫ್ ಹ್ಯಾಮ್ಸ್ಟ್ರಿಂಗ್ ಇಂಜುರಿ. ಈಗ ನೋಡಿ, 2027 ವರ್ಲ್ಡ್ ಕಪ್ ನಂತರ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರೆಲ್ಲ ಆಡೋದಿಲ್ಲ.
ಸೊ ನಾವು ಎಲ್ಲ ಲೆಕ್ಕಾಚಾರ ಆಗ್ತಿದೆ, ವಿರಾಟ್ ಕೊಹ್ಲಿಗೆ 100 ಆಗಬೇಕು ಅಂತಂದರೆ ಇನ್ನು ಎಷ್ಟು ODI ಉಳಿದಿದೆ, ಅವ್ರು ಒಂದೇ ಫಾರ್ಮ್ಯಾಟ್ ಆಡ್ತಾ ಇರೋದು, ಅದರಲ್ಲೆಲ್ಲ 100 ಹೊಡಿಬೇಕು ಹಾಗೆ ಹೀಗೆ ಅಂತ. ಈ 3 ಮ್ಯಾಚಲ್ಲಿ ಅಟ್ಲೀಸ್ಟ್ ಒಂದು 100 ಆದರೂ ಹೊಡಿತಾ ಇದ್ರು ODIಯಲ್ಲಿ. ಈಗ ಒಂದು 100 ಮಿಸ್ ಆಯಿತು. ಮಿನಿಮಮ್ 100 ಹೊಡಿತಿದ್ರು ಅಂತ ನಾವೆಲ್ಲ ಅಂದ್ಕೊಂಡೋದಾಗಿತ್ತು ಈ ಸೀರೀಸಲ್ಲಿ, ಬಟ್ ಮಿಸ್ ಆಯಿತು. ಇನ್ನು ಎಷ್ಟು ODI ಬಾಕಿ ಉಂಟು ವಿರಾಟ್ ಕೊಹ್ಲಿ ಅವರ 100 ಹೊಡಿಲಿಕ್ಕೆ ಅಂತ ನೀವೇ ಲೆಕ್ಕಾಚಾರ ಮಾಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತು ಮ್ಯಾಚ್ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಜಾಸ್ತಿ ಏನು ಮಾತಾಡಲಿಕ್ಕಿಲ್ಲ, ಇಷ್ಟು ಮಾತಾಡಿದ್ದೆ ಜಾಸ್ತಿ. ಸರಿಯಾಗಿದೆ, ಬರುವ ನಮಸ್ಕಾರ.